ಗೆಳೆಯರೇ ನಮಸ್ಕಾರ. ಇಂದು ನಾವು ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಸಹಾರಾ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಹಾರಾ ಎಂಬ ಪದ ಅರೇಬಿಕ್ ಭಾಷೆಯಿಂದ ಬಂದಿದೆ. ಇದರ ಅರ್ಥ ಮರುಭೂಮಿ. ಇದು ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ವಿಶಾಲವಾಗಿ ಹರಡಿಕೊಂಡಿದೆ. ಇದರ ಒಟ್ಟು ವಿಸ್ತೀರ್ಣ ಸುಮಾರು 92 ಲಕ್ಷ ಚದರ ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು. ಅಮೆರಿಕ ದೇಶದ ಗಾತ್ರಕ್ಕೆ ಈ ಮರುಭೂಮಿ ಸರಿಸಾಟಿಯಾಗಿದೆ ಎನ್ನಬಹುದು. ಸಹಾರಾ ಮರುಭೂಮಿಯು ಒಟ್ಟು 11 ದೇಶಗಳ ಗಡಿಯನ್ನು ಹಂಚಿಕೊಂಡಿದೆ. ಅಲ್ಜೀರಿಯಾ, ಚಾಡ್, ಈಜಿಪ್ಟ್, ಲಿಬಿಯಾ, ಮಾಲಿ ಮತ್ತು ಮರಾಟಿನಿಯಾದಲ್ಲಿ ಇದು ಹರಡಿದೆ. ಮೊರಾಕೊ, ನೈಜರ್, ಪಶ್ಚಿಮ ಸಹಾರಾ, ಸುಡಾನ್ ಮತ್ತು ಟುನಿಷಿಯಾದಲ್ಲೂ ಇದರ ಭಾಗಗಳಿವೆ. ಇಲ್ಲಿನ ಹವಾಮಾನವು ಭೂಮಿಯ ಮೇಲೆ ಅತ್ಯಂತ ಕಠಿಣವಾದದ್ದು ಎಂದು ಕರೆಯಲಾಗುತ್ತದೆ. ಹಗಲಿನಲ್ಲಿ ಇಲ್ಲಿನ ತಾಪಮಾನವು ಸುಮಾರು 50 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪುತ್ತದೆ. ಆದರೆ ಆಶ್ಚರ್ಯವೆಂದರೆ ರಾತ್ರಿಯ ವೇಳೆಗೆ ತಾಪಮಾನವು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಕ್ಕೆ ಹೋಗುತ್ತದೆ. ಸಹಾರಾದಲ್ಲಿ ಮಳೆಯ ಪ್ರಮಾಣ ವರ್ಷಕ್ಕೆ ಸರಾಸರಿ 4 ಇಂಚುಗಳಿಗಿಂತಲೂ ಕಡಿಮೆ. ಇಲ್ಲಿನ ಭೂಭಾಗವು ಬರೀ ಮರಳು ಮಾತ್ರವಲ್ಲ, ಬಂಡೆಗಳು ಮತ್ತು ಕಲ್ಲಿನ ಬಯಲುಗಳಿಂದ ಕೂಡಿದೆ. ಮರಳು ದಿಬ್ಬಗಳನ್ನು ಇಲ್ಲಿ ಅರ್ಕ್ಸ್ ಎಂದು ಕರೆಯಲಾಗುತ್ತದೆ. ಕೆಲವು ಮರಳು ದಿಬ್ಬಗಳು ಬರೋಬ್ಬರಿ 180 ಮೀಟರ್ಗಳಷ್ಟು ಎತ್ತರವಾಗಿರುತ್ತವೆ. ಸಹಾರಾ ಮರುಭೂಮಿಯಲ್ಲಿ ಅತಿ ದೊಡ್ಡ ಪರ್ವತ ಶ್ರೇಣಿಗಳು ಕೂಡ ಇವೆ. ಎಮಿಕೌಸಿ ಎನ್ನುವ ಅಳಿವಿನಂಚಿನಲ್ಲಿರುವ ಜ್ವಾಲಾಮುಖಿ ಇಲ್ಲಿನ ಅತಿ ಎತ್ತರದ ಶಿಖರವಾಗಿದೆ. ಇಲ್ಲಿ ಓಯಸಿಸ್ ಎನ್ನುವ ನೀರಿನ ಸಣ್ಣ ತಾಣಗಳು ಕಾಣಸಿಗುತ್ತವೆ. ಈ ಓಯಸಿಸ್ಗಳ ಬಳಿ ಮಾತ್ರ ಗಿಡಮರಗಳು ಮತ್ತು ಮನುಷ್ಯರು ವಾಸಿಸಲು ಸಾಧ್ಯ. ಸಹಾರಾ ಮರುಭೂಮಿಯ ಮೂಲಕ ವಿಶ್ವದ ಅತಿ ಉದ್ದದ ನೈಲ್ ನದಿ ಹರಿಯುತ್ತದೆ. ಇತಿಹಾಸದ ಪ್ರಕಾರ ಸುಮಾರು 6000 ವರ್ಷಗಳ ಹಿಂದೆ ಸಹಾರಾ ಹಸಿರಾಗಿತ್ತು ಎಂದು ಹೇಳಲಾಗುತ್ತದೆ. ಹಿಂದೆ ಇಲ್ಲಿ ಕೆರೆಗಳು, ನದಿಗಳು ಮತ್ತು ದಟ್ಟವಾದ ಕಾಡುಗಳಿದ್ದವು. ಹವಾಮಾನ ಬದಲಾವಣೆಯಿಂದಾಗಿ ಇಂದು ಇದು ಮರಳಿನ ಕಾಡಾಗಿ ಮಾರ್ಪಟ್ಟಿದೆ. ಎಷ್ಟೊಂದು ಕಠಿಣ ಹವಾಮಾನವಿದ್ದರೂ ಇಲ್ಲಿ ಸುಮಾರು 25 ಲಕ್ಷ ಜನರು ವಾಸಿಸುತ್ತಿದ್ದಾರೆ. ಇಲ್ಲಿನ ಜನರನ್ನು ಟುವರೆಗ್ ಮತ್ತು ಬರ್ಬರ್ ಬುಡಕಟ್ಟು ಜನಾಂಗದವರು ಎನ್ನಲಾಗುತ್ತದೆ. ಇಲ್ಲಿನ ಪ್ರಾಣಿಗಳಲ್ಲಿ ಒಂಟೆ ಅತ್ಯಂತ ಪ್ರಮುಖವಾದುದು. ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಒಂಟೆಗಳು ನೀರಿಲ್ಲದೆ ಹಲವು ದಿನಗಳ ಕಾಲ ಮರುಭೂಮಿಯಲ್ಲಿ ಪ್ರಯಾಣಿಸಬಹುದು. ಫೆನೆಕ್ ಫಾಕ್ಸ್ ಎಂಬ ದೊಡ್ಡ ಕಿವಿಯ ನರಿಗಳು ಇಲ್ಲಿ ಕಾಣಸಿಗುತ್ತವೆ. ಇಲ್ಲಿ ಡೆತ್ ಸ್ಟಾಕರ್ ಎಂಬ ಅತ್ಯಂತ ವಿಷಕಾರಿ ಚೇಳುಗಳು ವಾಸಿಸುತ್ತವೆ. ಸಹಾರಾದಲ್ಲಿ ಅಡಾಕ್ಸ್ ಅಂಟೋಲಾಪ್ ಎಂಬ ಅಪರೂಪದ ಜಿಂಕೆ ತಳಿ ಇದೆ. ಇಲ್ಲಿನ ಮರಳು ಬಿರುಗಾಳಿಗಳಿಗೂ ಅತ್ಯಂತ ಭೀಕರವಾಗಿರುತ್ತವೆ. ಈ ಬಿರುಗಾಳಿಗಳು ಮರಳನ್ನು ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಹೊತ್ತೊಯ್ಯುತ್ತವೆ. ಆಶ್ಚರ್ಯವೆಂದರೆ ಸಹಾರಾದ ಮರಳು ಅಮೆಜಾನ್ ಕಾಡುಗಳಿಗೆ ಗೊಬ್ಬರವಾಗಿ ಬಳಕೆಯಾಗುತ್ತವೆ. ಮರಳು ಕಣಗಳು ಗಾಳಿಯಲ್ಲಿ ಹಾರಿ ಅಟ್ಲಾಂಟಿಕ್ ಸಾಗರವನ್ನು ದಾಟುತ್ತವೆ. ಇಲ್ಲಿನ ಭೂಮಿಯ ಅಡಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ಭಾರಿ ನಿಕ್ಷೇಪವಿದೆ. ಲಿಬಿಯಾ ಮತ್ತು ಅಲ್ಜೀರಿಯಾ ದೇಶಗಳು ಇದರ ಲಾಭವನ್ನು ಪಡೆಯುತ್ತಿವೆ. ಸಹಾರಾದಲ್ಲಿ ಕಬ್ಬಿಣದ ಅದಿರು ಮತ್ತು ಫಾಸ್ಫೇಟ್ ಕೂಡ ಹೇರಳವಾಗಿ ಸಿಗುತ್ತದೆ. ಈ ಮರುಭೂಮಿಯು ವರ್ಷದಿಂದ ವರ್ಷಕ್ಕೆ ದಕ್ಷಿಣದ ಕಡೆಗೆ ವಿಸ್ತರಿಸುತ್ತಿದೆ. ಇದನ್ನು ಡಿಸರ್ಟಿಫಿಕೇಶನ್ ಎಂದು ಕರೆಯುತ್ತಾರೆ. ಸಹಾರಾದಲ್ಲಿ ರಿಚಾರ್ಡ್ ಸ್ಟ್ರಕ್ಚರ್ ಅಥವಾ ಸಹಾರಾದ ಕಣ್ಣು ಎಂಬ ವಿಚಿತ್ರ ವಿನ್ಯಾಸವಿದೆ. ಇದು ಆಕಾಶದಿಂದ ನೋಡಿದಾಗ ದೊಡ್ಡ ಕಣ್ಣಿನಂತೆ ಕಾಣಿಸುತ್ತದೆ. ಇದನ್ನು ಪತ್ತೆ ಹಚ್ಚಲು ವಿಜ್ಞಾನಿಗಳಿಗೆ ಇಂದಿಗೂ ಕುತೂಹಲವಿದೆ. ಇಲ್ಲಿನ ಹಗಲಿನ ಬಿಸಿಲಿನಲ್ಲಿ ಮೃಗಜಲ ಕಾಣುವುದು ತುಂಬಾ ಸಾಮಾನ್ಯ. ದೂರದಲ್ಲಿ ನೀರಿರುವಂತೆ ಭ್ರಮೆ ಹುಟ್ಟಿಸುವುದೇ ಈ ಮೃಗಜಲ. ಸಹಾರಾದಲ್ಲಿ ಕೆಲವು ಭಾಗಗಳಲ್ಲಿ ಸಸ್ಯಗಳೇ ಬೆಳೆಯುವುದಿಲ್ಲ, ಆದರೆ ಕೆಲವು ಕಡೆ ಖರ್ಜೂರದ ಮರಗಳು ಹೇರಳವಾಗಿ ಬೆಳೆಯುತ್ತವೆ. ಈ ಮರುಭೂಮಿಯಲ್ಲಿ ಉಪ್ಪಿನ ವ್ಯಾಪಾರವು ಪ್ರಾಚೀನ ಕಾಲದಿಂದಲೂ ನಡೆಯುತ್ತಿದೆ. ಜನರು ಒಂಟೆಗಳ ಮೂಲಕ ಸಾಲು ಸಾಲಾಗಿ ಪ್ರಯಾಣಿಸುವುದನ್ನು ಕ್ಯಾರವಾನ್ ಎನ್ನಲಾಗುತ್ತದೆ. ಈ ಪ್ರಯಾಣವು ವಾರಗಳ ಕಾಲ ಅಥವಾ ತಿಂಗಳುಗಳ ಕಾಲ ನಡೆಯುತ್ತಿತ್ತು. ಸಹಾರಾದಲ್ಲಿ ಮರಳು ಕಣಗಳು ಗಾಳಿಗೆ ಘರ್ಷಣೆಗೊಂಡು ಶಬ್ದ ಉಂಟು ಮಾಡುತ್ತವೆ. ಇದನ್ನು ಹಾಡುವ ಮರಳು ಎಂದು ಕರೆಯಲಾಗುತ್ತದೆ. ಇದು ಕೇಳಲು ಒಂದು ವಿಚಿತ್ರವಾದ ಸಂಗೀತದಂತೆ ಇರುತ್ತದೆ. ಸಹಾರಾದ ಉತ್ತರ ಭಾಗದಲ್ಲಿ ಮೆಡಿಟೇರಿಯನ್ ಸಮುದ್ರವಿದೆ. ದಕ್ಷಿಣ ಭಾಗದಲ್ಲಿ ಸಾಹೆಲ್ ಎಂಬ ಅರೆಶುಲ್ಕ ಪ್ರವೇಶವಿದೆ. ಈ ಮರುಭೂಮಿಯಲ್ಲಿ ನೀರಿನ ಕೊರತೆಯೇ ಅತಿ ದೊಡ್ಡ ಸವಾಲು. ಆದರೂ ಇಲ್ಲಿನ ಜನರು ಅದ್ಭುತವಾಗಿ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ. ಸಹಾರಾದಲ್ಲಿ ಪ್ರಾಚೀನ ಶಿಲಾಕಲೆಗಳು ಕಂಡುಬಂದಿವೆ. ಇವು ಸಾವಿರಾರು ವರ್ಷಗಳ ಹಿಂದಿನ ಮನುಷ್ಯರ ಜೀವನದ ಬಗ್ಗೆ ತಿಳಿಸುತ್ತವೆ.
ಅಂದಿನ ಕಾಲದ ಜನರು ಬೇಟೆಯಾಡುವ ದೃಶ್ಯಗಳನ್ನು ಬಂಡೆಗಳ ಮೇಲೆ ಕೆತ್ತುತ್ತಿದ್ದರು. ಸಹಾರಾದಲ್ಲಿ ಸೌರಶಕ್ತಿ ಉತ್ಪಾದಿಸಲು ಅಪಾರ ಅವಕಾಶಗಳಿವೆ. ಇಲ್ಲಿನ ನಿರಂತರ ಬಿಸಿಲು ಇಡೀ ವಿಶ್ವಕ್ಕೆ ಬೇಕಾದ ವಿದ್ಯುತ್ ನೀಡಬಲ್ಲದು. ಇಲ್ಲಿ ಕೆಲವು ಕಡೆ ಬಂಡೆಗಳು ಗಾಳಿಯ ಹೊಡೆತಕ್ಕೆ ವಿಚಿತ್ರ ಆಕಾರ ಪಡೆದಿವೆ. ಸಹಾರಾ ಮರುಭೂಮಿಯ ವಯಸ್ಸು ಸುಮಾರು 48 ಲಕ್ಷ ವರ್ಷಗಳು ಎಂದು ಅಂದಾಜಿಸಲಾಗಿದೆ. ಇದು ಸದಾಕಾಲ ಮರುಭೂಮಿಯಾಗಿರಲಿಲ್ಲ ಎನ್ನುವುದು ಸಂಶೋಧನೆಯ ಸತ್ಯ. ಇಲ್ಲಿನ ಒಣಹವೆಯಿಂದಾಗಿ ಮೃತದೇಹಗಳು ಬೇಗನೆ ಕೊಳೆಯುವುದಿಲ್ಲ. ಸಹಾರಾದಲ್ಲಿ ಅಲೆಮಾರಿ ಜೀವನ ನಡೆಸುವವರು ಇಂದಿಗೂ ಇದ್ದಾರೆ. ಇವರು ಕಾಲಕಾಲಕ್ಕೆ ನೀರು ಮತ್ತು ಆಹಾರ ಹುಡುಕುತ್ತಾ ಸಾಗುತ್ತಾರೆ. ಇಲ್ಲಿನ ಕೆಲವು ಕಡೆ ಕಪ್ಪು ಬಣ್ಣದ ಜ್ವಾಲಾಮುಖಿ ಬಂಡೆಗಳು ಕಾಣಿಸುತ್ತವೆ. ಇದು ಮರುಭೂಮಿಗೆ ಒಂದು ವಿಭಿನ್ನ ನೋಟವನ್ನು ನೀಡುತ್ತದೆ. ಸಹಾರಾದಲ್ಲಿ ಪ್ರವಾಸೋದ್ಯಮ ಕೂಡ ಇತ್ತೀಚೆಗೆ ಬೆಳೆಯುತ್ತಿದೆ. ಸಾಹಸಿ ಪ್ರವಾಸಿಗರು ಒಂಟೆ ಸವಾರಿ ಮತ್ತು ಕ್ಯಾಂಪಿಂಗ್ ಮಾಡಲು ಇಲ್ಲಿಗೆ ಬರುತ್ತಾರೆ. ರಾತ್ರಿಯ ವೇಳೆಯಲ್ಲಿ ಇಲ್ಲಿನ ನಕ್ಷತ್ರಗಳ ನೋಟ ಅತ್ಯಂತ ಸುಂದರವಾಗಿರುತ್ತದೆ. ಯಾವುದೇ ಮಾಲಿನ್ಯವಿಲ್ಲದ ಕಾರಣ ಆಕಾಶವು ತುಂಬಾ ಸ್ಪಷ್ಟವಾಗಿ ಕಾಣುತ್ತದೆ. ಸಹಾರಾ ಎನ್ನುವುದು ಕೇವಲ ಮರಳಿನ ರಾಶಿಯಲ್ಲ, ಅದೊಂದು ಜೈವಿಕ ಅದ್ಭುತ. ಭೂಮಿಯ ಹವಾಮಾನ ಸಮತೋಲನದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ಈ ಪ್ರಕೃತಿಯ ವೈಚಿತ್ರ್ಯವನ್ನು ಗೌರವಿಸಬೇಕು. ಸಹಾರಾ ಮರುಭೂಮಿಯ ಬಗ್ಗೆ ತಿಳಿಯುವುದು ಒಂದು ರೋಮಾಂಚಕ ಅನುಭವ. ಈ ಮಾಹಿತಿಯು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದೆ ಎಂದು ಭಾವಿಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.